ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಒಂದು ಕೆಲಸ ಮಾಡಿದ್ರೆ ದೇವರೇ ಬೇಗನೆ ಒಲಿಯುತ್ತಾನೆ. ಹೌದು, ಮುಂಜಾನೆಯ ಸಮಯವನ್ನ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಸಮಯವು ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ದಿನ ಹೇಗಿರುತ್ತದೆ ಎಂಬುದನ್ನು ಹೇಳುವ ಸಮಯವಾಗಿದೆ. ಮುಂಜಾನೆ ಸಮಯದಲ್ಲಿ ಪರಿಸರವು ಧನಾತ್ಮಕ ಶಕ್ತಿಯಿಂದ ತುಂಬಿಕೊಂಡಿರುತ್ತದೆ. ಮುಂಜಾನೆ ಬೇಗ ಏಳುವುದು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲ, ಆರೋಗ್ಯ ದೃಷ್ಟಿಯಿಂದಲೂ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿದಿನ ಮುಂಜಾನೆ ಬೇಗ ಎದ್ದ ನಂತರ ಈ ಕೆಲಸಗಳನ್ನು ಮಾಡಿದ್ರೆ ನೀವು ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡಿತೀರಿ. ಇನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಮುಂಜಾನೆ ಯಾವ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಜ್ಯೋತಿಷ್ಯ ಶಾಸ್ತ್ರ, ಆಚಾರ ವಿಚಾರಗಳ ಮೇಲೆ, ಸನಾತನ ಧರ್ಮದ ಮೇಲೆ ನಂಬಿಕೆ ಇದ್ರೆ ಈಗಲೇ ಒಂದು ಲೈಕ್ ಕೊಟ್ಟು, ಹಾಗೆ ಮೊದಲನೆಯದಾಗಿ ಮುಂಜಾನೆ ನಿಮಗೆ ಮನಬಂದಂತೆ ಏಳೋದು ಸೂಕ್ತವಲ್ಲ. ಮುಂಜಾನೆ ನೀವು ಏಳೋದಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ಅಂತ ಗಮನದಲ್ಲಿಟ್ಕೊಳ್ಳಿ. ಬ್ರಹ್ಮ ಮುಹೂರ್ತವು ಮುಂಜಾನೆ 4ರಿಂದ ಆರಂಭವಾಗಿ 5:30ರವರೆಗೆ ಇರುತ್ತದೆ. ಈ ಅವಧಿಯ ನಡುವಿನ ಸಮಯವನ್ನ ಬ್ರಹ್ಮ ಮುಹೂರ್ತವೆಂದು ಕರೆಯಲಾಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದಿನನಿತ್ಯದ ಕರ್ಮ ಹಾಗೂ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ನೀವು ನಂಬುವ ಅಥವಾ ನಿಮಗೆ ಪ್ರಿಯವಾದ ದೇವರನ್ನ ಸ್ಮರಿಸಿ. ಇದು ವ್ಯಕ್ತಿಗೆ ಆರೋಗ್ಯದ ಪ್ರಯೋಜನಗಳನ್ನು ಪಡ್ಕೊಳ್ಳೋದರ ಜೊತೆಗೆ ಸಂತಸ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ಎರಡನೆಯದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಮಂತ್ರ ಪಠಿಸಬೇಕು. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆತು ಬ್ರಹ್ಮ, ಪ್ರಭಾತೆ ಕರದರ್ಶನಂ. ಬೆಳಿಗ್ಗೆ ಎದ್ದ ನಂತರ ಮೊದಲು ನಿಮ್ಮ ಅಂಗೈಗಳನ್ನು ಜೋಡಿಸಿ ಉಜ್ಜಿ ಅವುಗಳನ್ನು ನೋಡ್ತಾ ನಾನು ತಿಳಿಸಿದ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರದ ಅರ್ಥವೇನೆಂದರೆ, ಅಂಗೈಗಳ ತುದಿಯಲ್ಲಿ ಲಕ್ಷ್ಮೀ ದೇವಿ, ಮಧ್ಯದಲ್ಲಿ ಸರಸ್ವತಿ ದೇವಿ ಮತ್ತು ಮೂಲ ಭಾಗದಲ್ಲಿ ವಿಷ್ಣುವು ನೆಲೆಸಿದ್ದಾರೆ ಮತ್ತು ಇದರ ಮೂಲಕ ನಾವು ದೇವರ ದರ್ಶನವನ್ನು ಪಡೆದುಕೊಳ್ಳಬಹುದಾಗಿದೆ. ಇದನ್ನು ಮಾಡೋದು ಅತ್ಯಂತ ಪರಿಣಾಮಕಾರಿ ಅಂತ ಪರಿಗಣಿಸಲಾಗಿದೆ. ಮೂರನೆಯದಾಗಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಅಂಗೈಯನ್ನ ನಾನು ತಿಳಿಸಿದ ಮಂತ್ರವನ್ನು ಪಠಿಸಿದ ನಂತರ ಸ್ನಾನ ಮಾಡಿ ನಂತರ ಮನೆಯ ಮೂಲೆ ಮೂಲೆಯಲ್ಲೂ ಗಂಗಾ ಜಲವನ್ನು ಸಿಂಪಡಿಸಿ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಮತ್ತು ನಕಾರಾತ್ಮಕತೆಯು ದೂರವಾಗ್ತದೆ ಎನ್ನುವ ನಂಬಿಕೆ ಇದೆ. ನಿಮ್ಗೇನಾದ್ರೂ ಗಂಗಾಜಲ ಸಿಗ್ಲಿಲ್ಲ ಅಂದ್ರೆ ಸ್ನಾನದ ನಂತರ ನೀವು ಮನೆಯಲ್ಲಿ ಅರಿಶಿಣವನ್ನ ನೀರಿನಲ್ಲಿ ಬೆರೆಸಿ ಆ ನೀರನ್ನು ಸಹ ಸಿಂಪಡಿಸಬಹುದು. ಇದನ್ನ ಮಾಡೋದು ಧಾರ್ಮಿಕ ದೃಷ್ಟಿಕೋನದಿಂದ ತುಂಬಾ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ. ಹೌದು, ಮುಂಜಾನೆ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಾನು ತಿಳಿಸಿದ ಮಂತ್ರವನ್ನ ಪಠಿಸೋದ್ರಿಂದ ಹಾಗೂ ನಾನು ಹೇಳಿದ ಕೆಲಸವನ್ನ ಮಾಡೋದ್ರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ದೊರೆಯುತ್ತೆ. ಹಾಗಾಗಿ ಈ ಮಾಹಿತಿಯನ್ನ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.